ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೆ ಅಲ್ಲಿ ಏನೇನಾಗ್ತಿದೆ, ಕಾರ್ಯಾಚರಣೆ ಯಾವ ಕಾರಣಕ್ಕೆ ಸ್ಥಗಿತವಾಗಿದೆ ಎನ್ನುವಂಥ ಮಾಹಿತಿಯನ್ನು ನಿನ್ನೆಯ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ಯಾಕೆ ಕಾರ್ಯಾಚರಣೆ ಸ್ಥಗಿತವಾಗಿದೆ ಅಂತಂದರೆ, ಈಗೇನು ಪಾಯಿಂಟ್ ನಂಬರ್ 1ರಿಂದ 17 ತನಕ ನೆಲ ಬಗೆದರು, ಅಲ್ಲಿ ಸಿಕ್ಕಂಥ ಒಂದಷ್ಟು ಅವಶೇಷಗಳಾಗಿರ್ಬೋದು ಅಥವಾ ಕಳೆಬರ ಆಗಿರ್ಬೋದು, ಅದನ್ನು ಅನಾಲಿಸಿಸ್ ಪ್ರಕ್ರಿಯೆ ನಡೀತಾ ಇದೆ. ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ, ಮತ್ತೊಂದು ಕಡೆ ಮೂಳೆಗಳು ಸಿಕ್ಕಿವೆ ಎಂಬ ಮಾಹಿತಿಯನ್ನು ಗೃಹ ಸಚಿವರು ಸ್ಪಷ್ಟಪಡಿಸಿದರು ಕಲಾಪದಲ್ಲಿ. ಹಾಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇವತ್ತು ಕಲಾಪದಲ್ಲಿ ಹೇಳಿದ್ರು. ಸೊ ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳು ಅಥವಾ ಅಸ್ಥಿಪಂಜರವನ್ನು ಅನಾಲಿಸಿಸ್ ಪ್ರಕ್ರಿಯೆ ಮುಗಿದ ನಂತರ ಅದು ಸಹಜ ಸಾವಿನಿಂದ ಆದಂಥ ಸಾವೋ ಅಥವಾ ಅಸಹಜ ಸಾವೋ ಅದೊಂದು ಪತ್ತೆ ಆಗುತ್ತೆ. ತದನಂತರ ಅಲ್ಲಿ ಸತ್ತಂಥ ಮೃತದೇಹವನ್ನು ಅಥವಾ ಹೂತಾಕಿರ್ತಕ್ಕಂಥ ಮೂಳೆಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಕಾನೂನಿನ ಪ್ರಕಾರದಲ್ಲೇ ಹೂತಾಕಲಾಗಿತ್ತ ಅಥವಾ ಮರಣೋತ್ತರ ಪರೀಕ್ಷೆಯನ್ನು ಮಾಡದೆ ಈಗೇನು ಆತ ಅನಾಮಿಕ ಸಾಕ್ಷಿದಾರ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅದೇ ರೀತಿ ಹೂತಾಕಲಾಗಿತ್ತ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಪತ್ತೆಯಾಗುತ್ತೆ. ಹಾಗೇನೆ ಮತ್ತಷ್ಟು ಅಂಶಗಳನ್ನು ನಾವು ಗೃಹ ಸಚಿವರು ಯಾವಾಗ ಕಲಾಪದಲ್ಲಿ ಮಂಡಿಸಿದ್ರು ಅವಾಗಲೂ ಕೂಡ ಬೆಳಕಿಗೆ ಬಂದದ್ದು. ಅಂದರೆ ಆ ಒಂದು ಜಾಗದಲ್ಲಿ ಕೆಲವು ಕಡೆ ನೆಲಬಗೆಯುವಂತಹ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಕೆಂಪು ಮಣ್ಣು ಅಥವಾ ರಾಸಾಯನಿಕ ಮಣ್ಣು ಸಿಕ್ಕಿರುವ ಕಾರಣದಿಂದ ಬಹುಶಃ ಆ ಮಣ್ಣಿನಲ್ಲಿ ಊತಿರ್ತಕ್ಕಂಥ ಕಳೆಬರ ಅಥವಾ ಅಸ್ಥಿಪಂಜರಗಳು ನಾಶವಾಗಿರುವಂತಹ ಸಾಧ್ಯತೆ ಇದೆ ಅಥವಾ ಶಂಕೆ ಇರುವ ಕಾರಣದಿಂದ ಅಧಿಕಾರಿಗಳು ಆ ಒಂದು ಮಣ್ಣನ್ನು ಕೂಡ ಈಗ ಪರೀಕ್ಷೆ ಮಾಡಲು ತೆಗೆದುಕೊಂಡು ಹೋಗಿದ್ದಾರೆ. ಹೌದು, ಈ ಮಣ್ಣಿನಲ್ಲಿ ಆ ರೀತಿ ನಾಶ ಆಗಿರಬಹುದು ಎಂಬ ಮಾಹಿತಿ ಏನಾದರೂ ಹೊರ ಬಂದರೆ ಅಧಿಕಾರಿಗಳು ಏನು ನಿರ್ಧಾರ ಕೈಗೊಳ್ತಾರೆ, ಮತ್ತೆ ನೆಲಬಗೆಯುವಂಥ ಪ್ರಕ್ರಿಯೆ ನಡೆಯುತ್ತಾ ಅಥವಾ ಇದನ್ನು ಎಲ್ಲಿಗೆ ಮುಗಿಸ್ತಾರಾ, ಅಥವಾ ಈಗ ಸಿಕ್ಕಿರ್ತಕ್ಕಂಥ ಮೂಳೆಗಳಿಗೆ ಸಂಬಂಧಪಟ್ಟಾಗ ಅದು ಕಾನೂನಿನ ಅನ್ವಯದಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಕಾನೂನನ್ನು ಧಿಕ್ಕರಿಸಿ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಆಚೆ ಬಂದ ನಂತರ ಇದಕ್ಕೆ ಸಂಬಂಧಪಟ್ಟ SIT ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ, ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ತುಂಬಾ ಕುತೂಹಲವನ್ನು ನಿರ್ಮಾಣ ಮಾಡಿದೆ. ಹಾಗೆಯೇ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ತಿಮರೋಡಿಯ ನಿವಾಸದಲ್ಲಿ ಉಡುಪಿಯ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ತದನಂತರ ಅವರನ್ನ 10 ವಾಹನಗಳಲ್ಲಿ ಕರೆದುಕೊಂಡು ಹೋಗ್ತಾರೆ. ಆದರೆ ಅವರು ಅವರ ಖಾಸಗಿ ವಾಹನದಲ್ಲಿ ಅವರ ಸ್ನೇಹಿತರೊಟ್ಟಿಗೆ ಅಥವಾ ಅವರ ಹೋರಾಟಗಾರರೊಟ್ಟಿಗೆ ಹೋಗ್ತಾರೆ. ತದನಂತರ ಅಲ್ಲಿ ವಿಚಾರಣೆಯನ್ನು ಮಾಡಲಾಗುತ್ತೆ. ತದನಂತರ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಕಡೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿಯವರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಬಟ್ ಕೋರ್ಟ್ ಆ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಇದೆ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀನಿ. ಏನಾಗುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಈ ಕಡೆ ಇವತ್ತು ಏನೇನಾಯ್ತು ಹಾಗಾದ್ರೆ, ವಿಧಾನಸೌಧದ ಕಲಾಪದಲ್ಲಿ ಇವತ್ತು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಕಲಾಪದಲ್ಲಿ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ರು, ಮಾತನಾಡಿದ್ರು. ಏನೇನೆಲ್ಲ ಹೇಳಿದ್ರು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಹಾಗೇನೆ ಗಿರೀಶ್ ಮಟ್ಟಣ್ಣನವರು ಇವತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋದ್ರು. ನಮ್ಮನ್ನು ಕೂಡ ಬಂಧಿಸಿ ಅಂತ ಅವರು ಪೊಲೀಸರ ಮುಂದೆ ಬೇಡಿಕೆ ಇಟ್ಟಿದ್ರು. ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಏನಾಯಿತು ಅನ್ನೋದನ್ನ ಹೇಳೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಈ ಒಂದು ಕಲಾಪದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ದು. ಗೃಹ ಸಚಿವರಿಗೆ ಆಲ್ರೆಡಿ ಮಾತಾಡಿದ್ರು. ವಿಪಕ್ಷ ನಾಯಕರು ಕೂಡ ಬಹುದೊಡ್ಡ ಗದ್ದಲವೇ ನಿರ್ಮಾಣ ಆಗಿತ್ತು. 16 ಗುಂಡಿಗಳು ತೆಗೆಸ್ಕೊಂಡು ಕೂತಿದ್ದೀರಿ, 106 ಗುಂಡಿಗಳು ತೆಗೆಸ್ಕೊಂಡು ಕೂತಿದ್ದೀರಿ, ಇನ್ನೆಷ್ಟು ತೆಗೆಸ್ತೀರಿ, ಹಾಗೆ ಹೀಗೆ ಅಂತ ವಿಪಕ್ಷ ನಾಯಕರು ಪ್ರಶ್ನೆಯನ್ನು ಮಾಡಿದ್ರು ಆರಂಭದಲ್ಲಿ, ಕಲಾಪ ಆರಂಭದಂಥ ದಿನಗಳಲ್ಲಿ. ತದನಂತರ ಗೃಹ ಸಚಿವರು ಹೇಳಿದ್ರು, 16 ಗುಂಡಿ 106 ಗುಂಡಿ ಅಂತ ತೆಗೆಸ್ಕೊಂಡು ಕೂತ್ಕೊಳ್ಳಲ್ಲ, ನಮಗೂ ಕೆಲಸ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಆರೋಪ ಕೇಳಿ ಬಂದೈತೆ. ಅಧಿಕಾರಿಗಳು ಮಾಡ್ತಿದ್ದಾರೆ, ಅವರಿಗೆ ಸ್ವತಂತ್ರ ಕೊಟ್ಟಿದ್ದೀವಿ, ಅವ್ರು ಏನು ಮಾಡ್ತಾರೆ, ವರದಿ ಏನು ಬರುತ್ತೆ ಅದನ್ನ ಸೋಮವಾರ ವಿಧಾನಸೌಧದ ಕಲಾಪದಲ್ಲಿ ನಾವು ಮಂಡಿಸ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಾಗೆ ವರದಿಯನ್ನು ಕೂಡ, ಅಂದರೆ ಮಧ್ಯಂತರ ವರದಿಯನ್ನು ಕೂಡ ಎಲ್ಲರ ಮುಂದೆ, ರಾಜ್ಯದ ಜನರ ಮುಂದೆ ಪ್ರಸ್ತಾಪಿಸಿದ್ರು. ತದನಂತರ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ರು. ಅವರು ಮಾತನಾಡುವಂತಹ ರೀತಿ ಅಥವಾ ವಿಚಾರ ಏನಿತ್ತು ಅಂತಂದ್ರೆ, ವಿಪಕ್ಷ ನಾಯಕರಿಗೆ ಒಂಚೂರು ಬುದ್ಧಿ ಹೇಳೋ ಥರನೇ ಇತ್ತು. ಯಾವ ರೀತಿ ಅಂತಂದ್ರೆ, ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ, ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ, ತದನಂತರ ಪೊಲೀಸರು ಎಂಕ್ವೈರಿ ಮಾಡ್ತಿಲ್ಲ ಸರಿಯಾಗಿ ಅನ್ನುವಂಥ ಒಂದು ಕೂಗು ರಾಜ್ಯದ ಜನರಲ್ಲಿ ಕೂಗಿ ಬಂದಿದ್ರಿಂದ, ಈ ಕಡೆ ಮಹಿಳಾ ಆಯೋಗವು ಕೂಡ ಒಂದು ಮನವಿ ಮಾಡಿದ್ರಿಂದ ನಾವು ಅದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ದೋ. ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಲಿ, ಈಗ ಕಿರ್ಚಾಡ್ತಿರ್ತಕ್ಕಂಥ ಪ್ರಶ್ನೆ ಮಾಡ್ತಿರ್ತಕ್ಕಂಥ ಶಾಸಕರಾಗ್ಲಿ ಯಾರು ಕೂಡ ಪ್ರಶ್ನೆನ ಮಾಡಲಿಲ್ಲ. ಅವತ್ತೆಲ್ಲರೂ ಕೂಡ ತಣ್ಣಗಿದ್ರು. ಯಾವಾಗ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ, ಪಾಯಿಂಟ್ಗಳಿಗೆ ಹೋಗಿ ನೆಲ ಬಗೆಯುವಂಥ ಪ್ರಕ್ರಿಯೆ ಆಗುತ್ತೆ, ಯಾವಾಗ ಹೋಗ್ತಾ ಹೋಗ್ತಾ ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಹೊರಬಂದ ನಂತರ ಇವರೆಲ್ಲರೂ ಕೂಡ ಇವಾಗ ಪ್ರಶ್ನೆ ಮಾಡಕ್ ಬಂದವ್ರೆ. ಬಹುಶಃ ಇದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ಬಂದಿರಬಹುದು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಇವತ್ತು ಕಲಾಪದಲ್ಲಿ ಹೇಳಿದ್ರು. ಆ ವಿಡಿಯೋನ ಪ್ರಸಾರ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡಕ್ಕೆ ಏನ್ ಮಾಡ್ತಿದ್ರು ಇವರು? ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು, ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡಕ್ ಶುರು ಮಾಡೋರು. ಈಗ ಧರ್ಮಸ್ಥಳದ ಮಾಡ್ತಾ ಇದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದ್ರಲ್ಲಿ ಅಲ್ಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಅದು ಏನು, ನಾವು SIT ಮಾಡಿದಾಗ ಮಾತಾಡ್ನೇ ಇಲ್ಲ ಬಿಜೆಪಿಯವರು. ಸ್ವಲ್ಪ ದಿನ ಆದಮೇಲೆ 12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರ್ಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗಿತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗಿತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿ ಅವ್ರದ್ದು. ಓಕೆ, ನೋಡಿದ್ರಲ್ವಾ,
ಹೌದು, ಖಂಡಿತವಾಗಿಯೂ ರಾಜ್ಯದ ಜನರಿಗೆ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ನಿಮ್ಗೆ ಆ ರೀತಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಾಗೆ ಆಕ್ರೋಶ ಇತ್ತು, ಅಥವಾ ಪ್ರಶ್ನೆ ಮಾಡಬೇಕು, ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಾಗೆ ನಾವು ಯಾವುದಾದ್ರೂ ಒಂದನ್ನ ರಕ್ಷಣೆ ಮಾಡ್ತಾ ಇದೀವಿ ಅಂತಂದ್ರೆ ಬಹುಶಃ ನೀವು ಆರಂಭದ ದಿನಗಳಲ್ಲಿ ಎಚ್ಚೆತ್ಕೊಳ್ಬಹುದಾಗಿತ್ತು, ಅಥವಾ SIT ಆಗುವಂತ ಸಂದರ್ಭದಲ್ಲೇ ನೀವು ಪ್ರಶ್ನೆ ಮಾಡ್ಬೋದಿತ್ತು. ಆ ಸಂದರ್ಭದಲ್ಲಿ ನೀವು ಯಾಕೆ ಮಾಡಲಿಲ್ಲ ಅಂತಂದ್ರೆ ರಾಜ್ಯದ ಜನರ ಕೂಗು ಗಟ್ಟಿಯಾಗಿ ನಿಂತಿತ್ತು. ಆ ಸಂದರ್ಭದಲ್ಲಿ ನಾವೇನಾದರೂ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಬಹುಶಃ ಅದು ನಮಗೆ ತಿರುಗುಬಾಣವಾಗುತ್ತೆ ಅನ್ನುವಂಥ ಕಾರಣದಿಂದ ಎಲ್ಲರೂ ಕೂಡ ತಣ್ಣಗೆ ಇದ್ರು. ಯಾವಾಗ ಆ ಒಂದು ಜಾಗದಲ್ಲಿ ಹೋಗ್ತಾ ಹೋಗ್ತಾ ಆತ ತೋರಿಸ್ತಿದ್ದಂಥ ಸ್ಥಳಗಳಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಮಾಹಿತಿ ರಾಜ್ಯದ ಜನರಿಗೆ ಹಪ್ತಾ ಹೋಗ್ತು, ಆವಾಗ ಇದನ್ನ ಬಾಣವಾಗಿ ಪ್ರಯೋಗ ಮಾಡಿಕೊಂಡಿದ್ದಂತೂ ಸುಳ್ಳಲ್ಲ. ಅಪ್ಪಿ ತಪ್ಪಿ ಆ ಒಂದು ಜಾಗದಲ್ಲಿ 10 ಕಡೆ ಸಿಕ್ಕಿದ್ರೆ ಆಗ್ಲೂ ಕೂಡ ನೀವು ಇದೇ ರೀತಿ ಪ್ರಶ್ನೆಯನ್ನ ಮಾಡ್ತಿದ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ರಾಜ್ಯದ ಜನರಲ್ಲಿ ಉದ್ಭವ ಆಗುತ್ತೆ. ಓಕೆ, ಇವತ್ತು ಗಿರೀಶ್ ಮಟ್ಟಣ್ಣನವರು ಏನ್ ಮಾಡಿದ್ರು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಏನೋ ಮಾಹಿತಿ ಬಂತಂತೆ. ಅಂದ್ರೆ ಅವರನ್ನು ಸೇರಿ ಒಂದಷ್ಟು ಜನರ ಮೇಲೆ FIR ಆಗಿದೆ, ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಸದ್ಯದಲ್ಲೇ ಎನ್ನುವಂತ ಮಾಹಿತಿ ಬಂದಿದ್ರಿಂದ ಅವರು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನೀವು ಗದ್ದಲ ಮಾಡೋದು ಬೇಡ, ಅದನ್ನ ನಮ್ಮ ಮೇಲೆ ತಿರುಗುಬಾಣವಾಗಿ ಮಾಡೋದು ಬೇಡ, ಅವರೆಲ್ಲ ಬಂದ್ಬಿಟ್ಟು ನಮ್ಮನ್ನ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರನ್ನ ತಡೆದ್ರು, ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು, ಎದುರಿಸಿದ್ರು, ಬೆದರಿಸಿದ್ರು, ಅಲ್ಲಿ ಏನೇನೋ ಮಾಡ್ತಾರೆ, ಸರಿ ಇಲ್ಲ ಇವರು ಅನ್ನೋ ರೀತಿ ಬಿಂಬಿತವಾಗೋದು ಬೇಡ. ಹಾಗೇನಾದ್ರೂ ಇತ್ತು ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ, ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೂ ಮೊದಲು ನೀವು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ನಮಗೆ ತಿಳಿಸಿ. ಈ ರಾಜ್ಯದ ಕಾನೂನಿನಲ್ಲಿ, ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಒಬ್ಬ ಪ್ರಜೆಯಾಗಿ ನನ್ನನ್ನು ಯಾಕೆ ನೀವು ಬಂಧಿಸ್ತೀರಿ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥ ಸ್ವಾತಂತ್ರ್ಯ ನನಗೆ ನನ್ನ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಯಾವ ಕಾರಣಕ್ಕೆ ನನ್ನನ್ನು ಅರೆಸ್ಟ್ ಮಾಡ್ತೀರಿ, ಬಂಧಿಸ್ತೀರಿ, FIR ಹಾಕಿದ್ದೀರಿ ಅನ್ನುವಂಥದ್ದನ್ನ ಆಗ ಮಾಡೋದಾದ್ರೆ ಇಲ್ಲೇ ಮಾಡಿ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿದ್ರು. ಅವ್ರಿಗೆ ಆ ರೀತಿ ಯಾವುದೇ ಬೆಳವಣಿಗೆಗಳು, ಅರೆಸ್ಟ್ ಮಾಡುವಂಥದ್ದಾಗಲಿ ಅಥವಾ ವಶಕ್ಕೆ ಪಡೆಯುವಂಥದ್ದಾಗಲಿ ಯಾವುದೂ ಕೂಡ ಆಗಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಅಷ್ಟಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಲಿ, ಉಪ್ಪು ತಿಂದವ್ರು ಯಾರೇ ಆಗಲಿ, ಈ ಕಡೆ ಶಿಕ್ಷೆ ಆಗಲಿ, ಈ ಕಡೆ ನೀರು ಕುಡಿಲಿ, ಇದಿಷ್ಟೇ ಹೇಳ್ಕೊಂಡು ಬಂದಿರೋದು. ಷಡ್ಯಂತ್ರ ಏನಾದ್ರು ಮಾಡ್ತವ್ರೆ ಅಂತಂದ್ರೆ ಅದಕ್ಕೂ ಕೂಡ ಶಿಕ್ಷೆ ಆಗಲಿ ಅಂತ ಹೇಳ್ಕೊಂಡು ಬಂದಿರುವಂಥದ್ದು. ಆರಂಭದಲ್ಲಿ ನನಗೆ ಅನಾಮಿಕ ಒಬ್ಬ ಬಂದಾಗ ಬಹುಶಃ ಅವನು ನೇರಾನೇರವಾಗಿ ಒಬ್ಬನೇ ಬಂದಿದ್ದಾನ, ಅಲ್ಲಿ ಕಂಪ್ಲೇಂಟ್ ಪ್ರತಿಯಲ್ಲಿ ನಾವು ಗಮನಿಸಿದ್ದೇನು ಅಂತಂದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ನಾನು ಬಂದಿದ್ದೀನಿ, ನಾನು ಮಾಡಿರ್ತಕ್ಕಂಥ ತಪ್ಪನ್ನು ನಾನು ಒಪ್ಕೊಂಡಿದ್ದೀನಿ, ಇಂಥವರ ನಿರ್ದೇಶನದ ಮೇರೆಗೆ ನನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಆ ಕೆಲಸಗಳನ್ನ ನಾನು ಮಾಡಿಬಿಟ್ಟಿದ್ದೀನಿ, ಈಗ ನನ್ನ ತಪ್ಪೊಪ್ಪಿಗೆ ನನಗೆ ಏನು ಹೇಳ್ತಾ ಇರೋದು ವಿಟ್ನೆಸ್ ಪ್ರೊಟೆಕ್ಷನ್ ಕೊಡಿ, ನನ್ನನ್ನು ಗೌಪ್ಯವಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಎನ್ಕ್ವೈರಿ ಮಾಡುವಂಥ ಅಧಿಕಾರಿಗಳ ಜೊತೆ ಓಡಾಡೋದಕ್ಕೆ, ಅಥವಾ ಇದನ್ನು ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಂದಾಗ ಸಹಜವಾಗಿ ರಾಜ್ಯದ ಜನರಿಗೆ ಯಾರಪ್ಪ ಇವನು ಮೊಟ್ಟ ಮೊದಲ ಬಾರಿಗೆ ಈ ಥರ ಮಾಡಿರೋ ತಪ್ಪನ್ನು ಒಪ್ಕೊಂಡು ಕಾನೂನಿಗೆ ಸರೆಂಡರ್ ಆಗಿದ್ದಾನೆ, ಬಹುಶಃ ಅಲ್ಲಿ ಆಗಿದ್ರು ಆಗಿರ್ಬೋದು. ಯಾಕಂದ್ರೆ ಈ ಕಾಲದಲ್ಲಿ ಅಲ್ಲೆಲ್ಲೋ ಒಂದು ಅಪಘಾತ ಆಗೈತೆ, ಅದನ್ನು ಬಂದು ಹೇಳು ಅಂತಂದ್ರೆ ಕಾನೂನು, ಕೋರ್ಟು ನಮ್ಗೆ ಯಾಕಪ್ಪ ಅನ್ನುವಂಥ ಜನರ ಮಧ್ಯದಲ್ಲಿ ಯಾರೋ ಒಬ್ಬ ಪ್ರತ್ಯಕ್ಷ ಆಗವನೆ ಅಂತಂದ್ರೆ ಬಹುಶಃ ಏನಾದ್ರು ಇರಬಹುದು. ಅಪ್ಪಿ ತಪ್ಪಿ ಅಲ್ಲಿ ಏನಾದ್ರು ಸುಳ್ಳಾಯಿತು ಅವ್ನು ಹೇಳ್ತಾ ಇರೋದು ಅಂತಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅವನಿಗೆ ಶಿಕ್ಷೆ ಆಗುತ್ತಲ್ಲ ಅನ್ನೋಂಥ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಎಲ್ರಿಗೂ ನಿರ್ಮಾಣ ಆಗಿತ್ತು. ಹಾಗಾಗಿ ಇವತ್ತು ಯಾರ್ಯಾರು ಪ್ರಶ್ನೆನ ಮಾಡ್ತಿದಾರ, ಆ ನಾಯಕರು ಯಾರು ಕೂಡ ಅವತ್ತು ಆರಂಭದಲ್ಲಿ ಪ್ರಶ್ನೆನ ಮಾಡಲಿಲ್ಲ. ಬದಲಿಗೆ ಯಾವಾಗ ಈ ಕಡೆ ಬೆಂಬಲ ಅತಿ ಹೆಚ್ಚು ಇತ್ತು, ಅದೇ ಜನ ಅಲ್ಲೇನು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಕಡೆ ಆಯ್ತು, ಅವಾಗ ಎಲ್ಲರೂ ಕೂಡ ಏನಾಯ್ತು ಅಂತಂದ್ರೆ ಈಗ ನಾವು ಪ್ರಶ್ನೆಯನ್ನ ಮಾಡ್ಬೋದು, ಈಗ ನಾವು ಪ್ರಶ್ನೆಯನ್ನ ಮಾಡಿದ್ರೆ ಒಂದು ವರ್ಗದ ಜನ ಈಗ ಆಲ್ರೆಡಿ ಈ ಕಡೆ ಇದ್ದಾರೆ. ಅಪ್ಪಿ ತಪ್ಪಿ ನನಗನ್ಸುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ಅಧಿಕಾರಿಗಳು ಏನು ವಿಚಾರಣೆ ಮಾಡ್ತಿರಲ್ಲ, ಅಥವಾ ಅನಾಲಿಸಿಸ್ ಪ್ರಕ್ರಿಯೆ ಮಾಡ್ತಿದಾರಲ್ಲ, ಮೂಳೆಗಳನ್ನಾಗಿರ್ಬೋದು, ರಾಸಾಯನಿಕ ಮಣ್ಣಾಗಿರ್ಬೋದು, ಅಲ್ಲಿ ಏನಾದರೂ ಹೌದು ಅವನು ಮಾಡಿರ್ತಕ್ಕಂಥ ಆರೋಪ ನಿಜ ಅನ್ನೋಂಥದ್ದು ಏನೋ ಬಂದ್ರೆ ಇವತ್ತೇನು ಪರ ಅಂತ ಮಾತಾಡ್ತಾರಲ್ಲ ಜನ, ಈ ಕಡೆ ವಾಪಸ್ ಬರ್ತಾರ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ನಿರ್ಮಾಣ ಆಗೋಗಿದೆ. ಈಗ ಒಂದು ಆರೋಪ ಕೇಳಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನು ತನಿಖೆ ನಡೀತಾ ಐತೆ, ತನಿಖೆಯ ಅಂತಿಮ ವರದಿಯೇ ಇನ್ನೂ ಆಚೆ ಬಂದಿಲ್ಲ. ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ರು, ಇಷ್ಟು ದಿನ ಗಂಟ ಮಾಡಿರೋದು ಕೇವಲ ಕಾರ್ಯಾಚರಣೆ, ಇನ್ನು ಮುಂದೆ ಆಗುತ್ತೆ ತನಿಖೆ ಅಂತ. ತನಿಖೆಯ ಅಂತಿಮ ಸಾರಾಂಶವೇ ಇನ್ನೂ ಆಚೆ ಬಂದಿಲ್ಲ, ಆಲ್ರೆಡಿ ನಿರ್ಧಾರ ಆಗೋದ್ರು. ಭೀಮನ್ ಮೊದಲೇ ಇಂಟರ್ವ್ಯೂ ಮಾಡಿದ್ರು, ಈ ಕಡೆ ಭೀಮನ್ ಫ್ರೆಂಡ್ಸ್ಗಳನ್ನ ಇಂಟರ್ವ್ಯೂ ಮಾಡಿದ್ರು. ಆ ಭೀಮನ್ ಫ್ರೆಂಡ್ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಎಷ್ಟೋ ಚಾನಲ್ಗಳು ಪ್ಲೇ ಮಾಡಿದ್ದಾರೆ. ಅವ್ನು ಹೇಳ್ತಾನೆ ಮಾಹಿತಿ ಕಚೇರಿಯಿಂದನೇ ನಮಗೆ ಫೋನ್ ಬರ್ತಿತ್ತು ಅಂತ ಆತನು ಕೂಡ ಹೇಳ್ತಾನೆ. ಈತನು ಕೂಡ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಾಹಿತಿ ಕಚೇರಿಯ ನಿರ್ದೇಶನದ ಮೇರೆಗೆ ನಾವು ಮಾಡಿದೀವಿ ಅಂತ. ಎಲ್ಲ ಒಂದು ಕಡೆ ತಳುಕು ಹಾಕಿಕೊಳ್ಳಲ್ವಾ? ನಾವು ಯಾವುದೇ ಸೈಡಿಂದ ನೋಡೋದು ಬೇಡ, ನೇರವಾದ ಒಂದೇ ದೃಷ್ಟಿಯಿಂದ ನೋಡಿದ್ರು ತಪ್ಪುಗಳು ಆಗಿದ್ರು ಆಗಿರಬಹುದು, ಆಗಿಲ್ದೇ ಇದ್ರು ಆಗಿಲ್ದೇ ಇರಬಹುದು. ಆದರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಿದ್ದಾರೆ, ತನಿಖೆಯ ಹಂತ ಮಧ್ಯದಲ್ಲಿ ಬಂದು ನಿಂತಿದೆ, ಅಂತಿಮವಾಗಿ ಕಾಯ್ದು ನೋಡೋಣ ಅನ್ನೋಂಥ ತಾಳ್ಮೆ ಯಾರಿಗೂ ಕೂಡ ಇಲ್ವಾ? ಆಲ್ರೆಡಿ ಜಡ್ಜ್ಮೆಂಟ್ಗೆ ಬಂದ್ಬಿಟ್ರು. ಅವನು ಹೆಣದ ಮೇಲಿದ್ದ ಚಿನ್ನ ಕದಿತಿದ್ದ ಅಂತ ಒಬ್ರು ಸ್ಟೇಟ್ಮೆಂಟು, ಇನ್ನೊಬ್ರು ಬಂದು ಹೌದು ಅಲ್ಲಾಗಿತ್ತು, ಅದನ್ನ ನಾವೇ ಹೋಗಿ ಸ್ಥಳಕ್ಕೆ ಹೋಗಿ 20 ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಉಳಿದಂಥ 70 ಶವಗಳನ್ನ ಒಟ್ಟಾರೆಯಾಗಿ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು. ಪ್ರಶ್ನೆ ಸಹಜವಾಗಿ ಉಟ್ಕೊಳುತ್ತೆ, ಆ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಅಂದ್ರೆ ಕಾನೂನಿನ ಅನ್ವಯದಲ್ಲೇ ಶವ ಸಂಸ್ಕಾರಗಳನ್ನ ಹೂಳಲಾಗಿತ್ತು ಅಂತಂದ್ರೆ, ಇಲ್ಲ ಕಾನೂನಿನ ಮೀರಿ ಅದಕ್ಕೆ ಅವನೇನು ಕಂಪ್ಲೇಂಟ್ ಮಾಡಿದಾನೆ ಅದೇ ರೀತಿ ಆಗಿತ್ತು ಅಂತಂದ್ರೆ ಏನಾದರೂ ಆಗಲಿ ಮೂಳೆಗಳು ಅಥವಾ ಬಾಡಿ ಸಿಗ್ಬೇಕಿತ್ತು ತಾನೆ, ಅಂದ್ರೆ ಅಸ್ಥಿ ಪಂಜರ ಸಿಗ್ಬೇಕಿತ್ತು ತಾನೆ ತೋರಿಸಿ ಜಾಗದಲ್ಲಿ. ಬಟ್ ಸಿಗ್ಲಿಲ್ಲ. ಜನ ಆ ಕಡೆ ಈ ಕಡೆ ಎಲ್ಲವನ್ನು ಬಿಟ್ಟು ಈ ರೈಟು ಲೆಫ್ಟ್ ಅಂತ ಬರುತ್ತೆ, ಎಡ ಬಲ ಅಂತ, ಎಡ ಬಲ ಬೇಡ ನಮಗೆ,
ಸತ್ಯ ಸುಳ್ಳು, ಸತ್ಯದ ಪರವಾಗಿ ನಿಂತ್ಕೊಂಡ್ರೆ, ಸತ್ಯದ ಹಾದಿಲಿ ಹೋದ್ರೆ ಖಂಡಿತವಾಗಿ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಬಟ್ ಏನಾಗ್ಬಿಟ್ಟೈತೆ ಅಂತಂದ್ರೆ, ಯಾವುದಾದ್ರೂ ಒಂದು ಪ್ರಕರಣ ಬಂತು ಅಂತಂದ್ರೆ ಮೊದಲಿಗೆ ಅಲ್ಲಿ ಜಾತಿಯನ್ನು ನಿರ್ಮಾಣ ಮಾಡಲಾಗುತ್ತೆ, ಸೃಷ್ಟಿ ಮಾಡಲಾಗುತ್ತೆ, ಮತ್ತೊಂದು ಧರ್ಮವನ್ನು ಸೃಷ್ಟಿ ಮಾಡಲಾಗುತ್ತೆ. ನಮ್ಮ ಜಾತಿ ಬಗ್ಗೆ ಹೆಂಗೆ ಮಾತಾಡ್ತಿದ್ದಾನೆ, ಅವ್ನು ಏನಾರು ಆಗಿರಲಿ ನಮ್ಮ ಜಾತಿಯನ್ನು ಬಿಡ್ಕೊಡ್ಬಾರ್ದು ಅನ್ನೋಂಥದ್ದು ಒಂದು ವರ್ಗ ಎದ್ದೇಳುತ್ತೆ. ಅವ್ನು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾನೆ, ನಮ್ಮ ಧರ್ಮದಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಯಾವನ್ ಗುರು ಧರ್ಮದ ಬಗ್ಗೆ ಮಾತಾಡ್ದವನು? ಧರ್ಮ ಬಂದಲ್ಲಿ ಕೆಟ್ಟ ಕೆಲಸ ಮಾಡೈತೆ ಅಂತ ಭೀಮ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ನ? ಮಂಜುನಾಥ ಸ್ವಾಮಿ ಏನಾರ ನನ್ನ ಕೈಲಿ ಕೆಲಸ ಮಾಡೋನೆ ಅಂತ ಭೀಮ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ನ? ಅಣ್ಣಪ್ಪ ಸ್ವಾಮಿ ಈ ಥರ ಬಂದು ನನ್ನ ಕೈಲಿ ಕೆಲಸ ಮಾಡಿಸೋರೆ ಅಂತ ಏನಾರು ಹೋಗಿ ಅವನು ಸಾಕ್ಷಿದಾರ ಕಂಪ್ಲೇಂಟ್ ಕೊಟ್ಟಿದ್ದ? ಇಲ್ಲ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಾಗ ಅವನು ಮೆನ್ಷನ್ ಮಾಡಿ ತಪ್ಪಾಗಿದೆ, ಸುಳ್ಳಾಗಿದೆ ಅಂತಂದ್ರೆ ಅದಕ್ಕೂ ಶಿಕ್ಷೆ ಆಗ್ತಿತ್ತಲ್ಲ, ಅಲ್ಲಿರ್ತಕ್ಕಂಥ ಕಳಂಕ ಕಳೆದು ಹೋಗ್ತಿತ್ತಲ್ಲ. ಜೀವನ ಪೂರ್ತಿ ಅಂತ ಯಾವನು ಆ ಜಾಗದ ಮೇಲೆ ಒಂದು ಬೆರಳು ಮಾಡಿ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ವಲ್ಲ. ಇವಾಗ ಏನಾಯ್ತು ಅಂತಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಯ್ತು. ಕೆಲವು ಜನರಿಗೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಇದ್ರೂ ಇರ್ಬೋದು, ಏನ್ ಹಿಂಗೆಲ್ಲ ಆಗೋಯ್ತು. ಒಂದೇ ಪ್ರಶ್ನೆ ಕೇಳ್ತೀನಿ ಇಲ್ಲಿ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ, ನೀವು ನನ್ನನ್ನು ಏನು ಬೇಕಾದ್ರೂ ಅನ್ಕೊಳ್ಳಿ, ಸತ್ಯ ಅನ್ನುವಂಥದ್ದು ನನ್ನನ್ನು ಕಾಪಾಡುತ್ತೆ ಅಂತ ನಾನು ನಂಬಿದ್ದೀನಿ. ಆ ಭಗವಂತ ಮಂಜುನಾಥನೇ, ಆ ಭಗವಂತ ಅಣ್ಣಪ್ಪನೇ ನನ್ನನ್ನು ರಕ್ಷಣೆ ಮಾಡ್ತಾನೆ, ನನ್ನನ್ನು ಕಾಪಾಡ್ತಾನೆ ಅಂತ ನಾನು ಈ ಕ್ಷಣದವರೆಗೂ ನಂಬಿದ್ದೀನಿ. ಷಡ್ಯಂತ್ರ ಅದು ಇದು ಆಳು ಮುಳು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಎಲ್ಲಾನು. ನಂದು ನೇರವಾಗಿ ಅವತ್ತು ಕೂಡ ಏನು ಮಾತಾಡ್ತಾ ಇದ್ದೀನಿ ಅದೇ ರೀತಿ ಮಾತಾಡ್ತಾ ಇದ್ದೀನಿ. ಯಾವುದಾದರೂ ಒಂದು ವಿಚಾರದಲ್ಲಿ, ಯಾವುದಾದ್ರೂ ಒಂದು ಕೇಸ್ನಲ್ಲಿ 2-3 ಪಕ್ಷಗಳು ಒಟ್ಟಿಗೆ ಆಗಿದ್ದನ್ನು ನೋಡಿದ್ರ ನೀವು? ಈ ಪ್ರಕರಣದಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ತನಿಖಾ ತಂಡವನ್ನು ರಚನೆ ಮಾಡುವಂತಹ ಪರಿಸ್ಥಿತಿ ಅವ್ರಿಗೆ ಇರುತ್ತೆ, ಮಾಡಲೇಬೇಕು ಅವರು ಸರ್ಕಾರ ಅಂತಂದಮೇಲೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲಿ ಷಡ್ಯಂತ್ರ ನಡೀತಿದೆ ಅಂತ ನನಗೆ ಗೊತ್ತು ಮೊದಲೇ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಹಿಂದೂ ಧರ್ಮದ ರಕ್ಷಕರಾಗಿದ್ರೆ ನೀವು, ಅಥವಾ ಹಿಂದೂ ಧರ್ಮದ ಬಗ್ಗೆ ನಿಮಗೆ ಒಂದು ಚೂರಾದ್ರೂ ಕಾಳಜಿ ಇದ್ದಿದ್ರೆ ಯಾಕೆ SIT ತನಿಖಾ ತಂಡವನ್ನು ಅಲ್ಲಿಗೆ ಕಳಿಸಿದ್ರಿ ರಚನೆ ಮಾಡಿ? ನಿಮಗೆ ಷಡ್ಯಂತ್ರ ಮೊದಲೇ ಗೊತ್ತಿತ್ತು ತಾನೆ? ಅದಕ್ಕೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಆಗೋ ಬದಲು ಷಡ್ಯಂತ್ರ ಆಗ್ತಿದೆ ಅನ್ನೋಂಥದ್ದು ಗೊತ್ತಾದ ತಕ್ಷಣವೇ ರಾಜ್ಯದ ಜನರ ಮುಂದೆ ಇಟ್ಟು, ನೋಡ್ರಿ ಯಾಕೆ ನಾವು SIT ರಚನೆ ಮಾಡಲ್ಲ ಅಂತಂದ್ರೆ ಈ ಥರ ಷಡ್ಯಂತ್ರ ಆಗಿದೆ ಅನ್ನೋಂಥದ್ದು ನಾನು ಸ್ಪಷ್ಟವಾಗಿ ಹೇಳಿದಿದ್ರೆ ಬಹುಶಃ ಅವತ್ತು ಎಲ್ಲರೂ ಕ್ಯಾಕರು ಸುಗಿತಿದ್ರು, ನನ್ನನ್ನು ಸೇರಿ ಷಡ್ಯಂತ್ರ ಮಾಡ್ತಿರೋರಿಗೆ, ಷಡ್ಯಂತ್ರ ಮಾಡ್ತಿದ್ದವರಿಗೆ, ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುವವರಿಗೆ. ಆದರೆ ನೀವು ಎಲ್ಲ ಮುಗಿದ ಮೇಲೆ SIT ಅವರೆಲ್ಲ ಸ್ಟಾಪ್ ಮಾಡಿದ್ಮೇಲೆ ಷಡ್ಯಂತ್ರ ಆಗ್ತಿದೆ ಅನ್ನೋಂಥದ್ದು ಗೊತ್ತು ಅಂತ ಹೇಳ್ತೀರಿ. ಈಗ ನೀವೇ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದರೆ ನಿಮ್ಮದೇ ಸರ್ಕಾರದಲ್ಲಿ, ಯಾವುದನ್ನು ನಂಬಬೇಕೀಗ? ಅದಕ್ಕೆ ಸಂಬಂಧಪಟ್ಟಾಗೆ BJP ಕಾಂಗ್ರೆಸ್ ಯಾವತ್ತೂ ಒಂದಾಗಲ್ಲ ಅನ್ನೋಂಥದ್ದು ರಾಜ್ಯದ ಜನರಿಗೆ ಗೊತ್ತು. ಯಾಕಂತಂದ್ರೆ ರಾಷ್ಟ್ರ ಮಟ್ಟದ 2 ಪಕ್ಷಗಳು, ಅವರ ಸಿದ್ಧಾಂತಗಳೇ ಬೇರೆ, ಇವರ ಸಿದ್ಧಾಂತಗಳೇ ಬೇರೆ, ಅವರ ನಿಲುವುಗಳೇ ಬೇರೆ, ಇವರ ನಿಲುವುಗಳೇ ಬೇರೆ. ಅವ್ರಿಗೆ ಸಂಬಂಧಪಟ್ಟಾಗ ಒಂದು ಜಾತಿ ಧರ್ಮ, ಇವ್ರಿಗೆ ಸಂಬಂಧಪಟ್ಟಾಗ ಒಂದು ಜಾತಿ ಧರ್ಮ. ಈಗಿರುವಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪಕ್ಷಗಳು ಒಂದಾಗಿದ್ದನ್ನ ಧರ್ಮ ಉಳಿಸೋದಿಕ್ಕೆ ಅಂತ ಅನ್ಕೊಬೇಕಾ, ಅಥವಾ ಇಲ್ಲೇನಾದ್ರು ಬೇರೆ ಕಾರಣ ಇದೆ ಅಂತ ಅನ್ಕೋಬೇಕಾ? ನನಗಂತೂ ಗೊತ್ತಾಗ್ತಿಲ್ಲ. ಜನರೇ ತೀರ್ಮಾನ ಮಾಡ್ಕೋಬೇಕು. ಅರ್ಥ ಆಗ್ತಿದ್ದೆ ಜನರಿಗೆ ಅಂತ ಅನ್ಕೊಳ್ತೀನಿ ಒಟ್ಟಾರೆಯಾಗಿ. ಸೊ ಒಂದು ಪ್ರಶ್ನೆ ನಾನು ಕೇಳಬೇಕು, ಭೀಮನನ್ನ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅಥವಾ ಗಿರೀಶ್ ಮಟ್ಟಣ್ಣನವರು ಅಥವಾ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಹೋರಾಟಗಾರರ ತಂಡ ಏನಿದೆ ನೀವು ಕರ್ಕೊಂಡು ಬಂದ್ರ ಅಥವಾ ಅವನೇ ಬಂದ? ಅದೊಂದು ಪ್ರಶ್ನೆ ಹುಡ್ಕೊಳುತ್ತೆ. ಬಹುಶಃ ಅವನನ್ನ ಏನಾರು ನೀವೇ ಕರ್ಕೊಂಡು ಬಂದಿದ್ರಿ ಅಂತಂದ್ರೆ ಸಮಾಜದ ಮುಂದೆ ಧೈರ್ಯವಾಗಿ ಅದೇ ತಡ್ಕೊಂಡು ನಾವೇ ಕರ್ಕೊಂಡು ಬಂದಿದ್ದೀವಿ, ಒಂದು ತಪ್ಪು ಮಾಡಿದೀನಿ ಅಂತ ಹೇಳೋಣ, ತನಿಖೆ ಆಗಲಿ ಬಿಡಿ ಅಂತ ಹೇಳ್ಬೋದಿತ್ತು. ಬಟ್ ಹಿನ್ನೆಲೆಯಲ್ಲಿ ನೀವೇನಾದ್ರು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಏನಾರು ಮಾಡ್ಕೊಂಡು ಬಂದ್ರೆ ಷಡ್ಯಂತ್ರದ ಒಂದು ಭಾಗವೇ ಆಗುತ್ತದು. ಅಲ್ಲಿ ಅವನು ಹೇಳಿದ್ದಾನ ಅಥವಾ ನೀವು ಕರ್ಕೊಂಡು ಬಂದಿದ್ದೀರಾ ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಸತ್ಯಾಸತ್ಯತೆಯಿಂದ ಎಲ್ಲವೂ ಆಚೆ ಬರ್ತಾ ಇದೆ ಅಂತಂದ್ರೆ ನಿಮಗೆ ಸಮಾಜದಲ್ಲಿ ಒಳ್ಳೆ ಗೌರವವೂ ಸಿಗುತ್ತೆ, ಜನರ ಬೆಂಬಲವೂ ಸಿಗುತ್ತೆ. ಅಲ್ಲಿ ಏನಾರು ಹೋಗ್ತಾ ಅಲ್ಲಿ ಏನೂ ಇಲ್ಲ ಅಂತ ಬಂದ್ರೆ ಏನೂ ಸಿಗುವುದಿಲ್ಲ. ಈಗ ಆಗ್ತಿದೆಯಲ್ಲ ದಿನದಿಂದ ದಿನಕ್ಕೆ ಅನುಮಾನ ಅವಮಾನ ಎಲ್ಲವೂ ಕೂಡ ಒಟ್ಟಿಗೆ ಬರ್ತಿಲ್ಲ, ಅದೇ ಆಗುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವರೊಟ್ಟಿಗೆ ಹೋರಾಟಗಾರರಿಗೆ ಸೇರ್ಕೊಂಡಂತ ಸಮೀರ್ ಆಗಿರ್ಬೋದು, ಸೌಜನ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಹೋರಾಟ ಮಾಡ್ತಿದ್ರಿ. ನಿಮ್ಮ ಹಾದಿ ಎಷ್ಟು ನೈಜವಾಗಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಬೆಂಬಲ ಸಿಕ್ತಿತ್ತು ಅಂತಂದ್ರೆ ಅದ್ರ ಬಗ್ಗೆ 2 ಮಾತಾಡುವಂಥದ್ದೇ ಇಲ್ಲ. ಜನರ ಬೆಂಬಲ ಅಷ್ಟು ದೊಡ್ಡದಾಗಿ ಸಿಕ್ತಿತ್ತು. ಬಟ್ ನೀವು ಯಾಕೆ ಈ ಬುರುಡೆ ಪ್ರಕರಣದಲ್ಲಿ ಅಥವಾ ಈ ಅನಾಮಿಕ ಅಥವಾ ಸಾಕ್ಷಿದಾರನ ಪ್ರಕರಣಕ್ಕೆ ಬಂದ್ರಿ ಅಂತ ನಂಗೆ ಗೊತ್ತಿಲ್ಲ. ಯಾಕಂತಂದ್ರೆ ಯಾವುದೋ ಒಂದು ಇಂಡಿಯಾ ಟುಡೆಗೆ ಅನಾಮಿಕ ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂನಲ್ಲಿ ಬ್ಯಾಕಲ್ಲಿ ಕೂತ್ಕೊಂಡು ಗಿರೀಶ್ ಮಟ್ಟಣ್ಣವರು ಹೇಳ್ಕೊಡ್ತಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಗಂಭೀರವಾಗಿ ಕೇಳಿಬಂತು. ಅವರಿನ್ನೂ ಕೂಡ ಇದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ನೋಡುವಂಥ ಜನರಿಗೆ ಏನಾಗುತ್ತೆ ಅಂತಂದ್ರೆ, ಹೌದಲ್ವಾ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿರಬಹುದು ಅನ್ನುವಂಥದ್ದು ಎದ್ದು ಕಾಣುತ್ತೆ. ಒಟ್ಟಾರೆಯಾಗಿ ನಿಮ್ಮ ಆದಿ ಇತ್ತಲ್ಲ, ಸೌಜನ್ಯಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಕೊಡಿಸ್ಬೇಕು, ಹೋರಾಟ ಮಾಡಬೇಕು, ನಿಮ್ಮ ಹತ್ರ ಸಾಕ್ಷಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು, ನಿಮಗೆ ಗೊತ್ತು. ಒಂದು ನೆನಪಿರಲಿ, ಸಮಾಜದ ಉದ್ಧಾರಕ್ಕೆ, ಸಮಾಜವನ್ನು ನಾವು ಇನ್ನೇನೋ ಮಾಡ್ತೀವಿ, ಸಮಾಜಕ್ಕೆ ನಾವೇನೋ ಒಳ್ಳೇದು ಮಾಡ್ತೀವಿ ಅಂತ ದಯವಿಟ್ಟು ಹೋಗಬೇಡಿ. ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮನೆಯೇ ಹಾಳಾಗುವಂಥದ್ದು. ನಾನು ಕೈ ಸುಟ್ಕೊಂಡಿದ್ದೀನಿ, ಕೈಯೆಲ್ಲ ತಿಕ್ಕಮಕ್ಕೆಲ್ಲ ಸುಟ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಎಲೆಕ್ಷನ್ ನಿಂತ್ಕೊಂಡು ಊರೂರೆಲ್ಲ ಸುತ್ಕೊಂಡು ಜನರಿಗೆ ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿ, ಹಗಲು ರಾತ್ರಿ ನಿದ್ರೆ ಮಾಡದೆ ಹುಷಾರು ತಪ್ಪಿ ಎಲ್ಲ ಮಾಡಿದ್ರು ಎಷ್ಟೋ ಜನರಿಗೆ ನಂಬಿಕೆನೇ ಬರಲಿಲ್ಲ. ಅವಾಗ ಅನ್ಸಿದ್ದು ನನಗೆ,
ಊರು ಉದ್ಧಾರ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಅಪ್ಪ ನಮ್ಮ ಮೊದಲೇ ಹೇಳಿದ್ರು, ಬೇಡ ಈ ಒಂದು ಕಾರ್ಯ ನಮ್ಗೆ ಯಾಕೆ, ಬಡವ ನೀನು ಮಡಗ್ದಂಗೆ ಇರಬೇಕು ಅನ್ನೋಂಥದ್ದನ್ನು. ಕೆಲವ್ರು ಹೇಳ್ತಾರೆ ಷಡ್ಯಂತ್ರಕ್ಕೊಳಗಾಗಿದ್ದಿ, ನಿನಗೆ ಅಲ್ಲಿ ಯಾವುದೋ ಗ್ಯಾಂಗಲ್ಲಿ ದುಡ್ಡು ಕೊಡುತ್ತೆ, ಇನ್ಯಾವುದೋ ICCಲ್ಲಿ ಬರುತ್ತೆ, ಇನ್ಯಾವ್ದಲ್ಲಿ ಬರುತ್ತೆ ಅಂತ. ನಾನು ಆ ಥರ ದುಡ್ಡು ಮಾಡೋದಾಗಿದ್ರೆ ಚುನಾವಣೆ ಸಂದರ್ಭದಲ್ಲೇ ದುಡ್ಡು ಮಾಡ್ಕೊಂಡು ನೆಮ್ಮದಿ ಆಗಿರ್ಬೋದು. ಕಷ್ಟಪಟ್ಟು ಶ್ರಮಪಟ್ಟು ಬೆವರಸ್ ದುಡಿತಾ ಇದ್ದೀನಿ. ತಲೆ ಹೊಡೆದಿರೋ ದುಡ್ಡು, ತಲೆ ಹಿಡ್ದಿರೋ ದುಡ್ಡು ನಮಗೆ ಬೇಡ. ಅದು ತಿಂದ್ರೂ ರಾತ್ರಿ ಹೊತ್ತು ಮಲಗಬೇಕಾದ್ರೆ ನೆಮ್ಮದಿಯಾಗಿ ನಿದ್ರೆ ಬರಲ್ಲ. ಅದು ಯಾರು ಅನ್ಯಾಯದ ದುಡ್ಡೋ, ಯಾರು ಕಷ್ಟಪಟ್ಟಿದ್ದ ದುಡ್ಡೋ, ಯಾರು ಹೊಟ್ಟೆ ಉರಿಸಿದ ದುಡ್ಡೋ ಅನ್ನೋವಂಥ ಆತ್ಮಸಾಕ್ಷಿ ಪ್ರತಿದಿನ ಕಾಡ್ತಿರುತ್ತೆ. ಹಾಗಾಗಿ ನ್ಯಾಯಯುತವಾಗಿ ಬದುಕ್ತಾ ಇದ್ದೀನಿ, ಸತ್ಯದ ಹಾದಿಲಿ ನಾನು ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಯಾಕೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಯಾಕೆ ತಳುಕು ಹಾಕಲಾಯಿತು ಅಂತಂದರೆ, ಎಲ್ಲರೂ ಕೂಡ ಆರಂಭದಲ್ಲಿ ಚೆನ್ನಾಗೇ ಇತ್ತು. ಈ ಒಂದು ಪ್ರಕರಣದಲ್ಲಿ ಯಾವಾಗ ಆಚೆಗೆ ಬಂತು, ಎಲ್ಲ ಒಂದು ವರ್ಗದ ಜನ ಜೈ ಜೈ ಅಂತಿದ್ರು. ಯಾವಾಗ ಇಲ್ಲಿ ಷಡ್ಯಂತ್ರ ಇದೆ, ಅದಿದೆ ಇದಿದೆ ಅಂತ ಇನ್ನು ವಿಚಾರಣೆ ಮುಗಿಯುವಷ್ಟರಲ್ಲೇ ಆಚೆಗೆ ಬಂತು, ಅವಾಗ ಜನ ಎಲ್ಲ ಹೌದಲ್ವಾ, ಇವ್ನು ನೋಡ್ರೆ ಆಪೋಸಿಟ್ ಮಾತಾಡ್ತಾವನ್ನ, ಇವ್ನು ಅವ್ರ ಪರವಾಗಿ ಇರಬೇಕು, ಇವ್ರ ಪರವಾಗಿ ಇರಬೇಕು ಅನ್ನೋಂಥ ಒಂದು ಗೊಂದಲ ಜನರಲ್ಲಿ ನಿರ್ಮಾಣ ಆಯಿತು, ಸೃಷ್ಟಿ ಆಯಿತು. ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಜನರ ಅಭಿಪ್ರಾಯಗಳನ್ನ ನಾವು ಯಾವ ಕಾರಣಕ್ಕೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಯಾವ ಒಬ್ಬ ವ್ಯಕ್ತಿಯನ್ನು ನೀವು ಪರೀಕ್ಷೆ ಮಾಡದೆ, ತಿಳ್ಕೊಳ್ಳದೆ, ಹಿಂದೆ ಮುಂದೆ ಯೋಚಿಸದೆ ಏಕಾಏಕಿಯಾಗಿ ಹೋಗಿ ತೇಜೋವಧೆ ಮಾಡುವಂಥದ್ದು. ನಾನು ಹೇಳ್ತೀನಿ ಈಗಲೂ, ಇವ್ರ ಹೋರಾಟದ ಹಾದಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮುರೋಡಿಯವರಾಗಿರ್ಬೋದು, ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಹೆಣ್ಮಗಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಾಗೆ, ಕೊಲೆಗೆ ಸಂಬಂಧಪಟ್ಟಾಗೆ 13 ವರ್ಷ ಆದ್ರೂ ಆ ಒಂದು ಹೋರಾಟವನ್ನು ಇಟ್ಕೊಂಡು ಬಂದಿರತಕ್ಕಂಥ ಏಕೈಕ ಹೋರಾಟ ಅಂತಂದರೆ ಅದು ಇವ್ರದೇ ಹೋರಾಟ. ಆದರೆ ಹೋರಾಟಗಾರರಿಗೆ ನಮ್ಮನ್ನು ಯಾರೋ ಟ್ರಿಗರ್ ಮಾಡ್ತಾರೆ, ನಮ್ಮನ್ನು ಯಾರೋ ಕೋಪ ಬರಿಸ್ತಾರೆ, ನಮ್ಮನ್ನು ಯಾರೋ ಕೆಣಕ್ತಾರೆ, ನಮ್ಮನ್ನು ಯಾರೋ ಕೆರಳಿಸ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಭಾಷೆಯ ಮೇಲೆ ಹಿಡಿತ ತಪ್ಪಬಾರದು, ಏಕಾಏಕಿಯಾಗಿ ನಿಂದಿಸಬಾರದು ಯಾರನ್ನು ಕೂಡ. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಅರೆಸ್ಟ್ ಮಾಡಿರೋದು ಯಾವ ಕಾರಣಕ್ಕೆ? ಇದಕ್ಕೆ ಸಂಬಂಧಪಟ್ಟಾಗೆ ಬಿ ಎಲ್ ಸಂತೋಷ್ ಅವರು ಅವರ ಫೇಸ್ಬುಕ್ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ, ಶನಿ ಸಿಂಗಾಪುರ ಆಯಿತು, ಶಬರಿಮಲೆ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದೆ, ಇನ್ಯಾವಾಗ ನಾವು ಎಚ್ಚೆತ್ಕೊಳ್ಳುವಂಥದ್ದು ಅಂತ. ಅದಾದಮೇಲೆ ಯಾವಾಗ BJPಯ ಶಾಸಕರು ಧರ್ಮಸ್ಥಳ ಚಲೋ ಅನ್ನುವಂಥ ಯಾತ್ರೆ ಮಾಡ್ತಿದ್ದಾರೆ, ಇವರ ನಿರ್ದೇಶನದ ಮೇರೆಗೆ ಅನ್ನುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ತಲುಪುತ್ತೆ. ಅವಾಗ ಅವರು ಅದನ್ನು ನಿಧಾನವಾಗಿ ತೊಗೊಂಬೋದಿತ್ತು. ಆಗಲಿ ಬಿಡಿ, ಏನಾಗುತ್ತೋ ಆಗಲಿ ಬಿಡಿ, ಈ ಕಡೆಯಿಂದ ಏನಾಗುತ್ತೋ ಆಗಲಿ ಬಿಡಿ, ವಿಚಾರಣೆ ನಡೀತೈತೆ ಅಂತ ಇವರು ಅಂದ್ಕೊಂಡಿರ್ಬೋದು. ಬಟ್ ಇವರು ಏಕಾಏಕಿಯಾಗಿ ಅವರನ್ನು ನಿಂದಿಸಿದ್ರು. ಅವ್ನಿಗೆ ಆ ಶೋಕಿ, ಅವ್ನಿಗೆ ಈ ಶೋಕಿ, ಹೆಣ್ಮಕ್ಳು ಪೌಡರ್ ಹಾಕೊಂಡಿದ್ದಾರೆ ಅಂತ ಹತ್ರಕ್ಕೆ ಹೋಗಿ ನೋಡ್ತಾನೆ, ಅವ್ನಿಗೆ ಡೆಲ್ಲಿಲಿ ಒಂದು ಮಗು ಇದೆ, ಇಲ್ಲೊಂದಿದೆ, ಬೆಂಗಳೂರಿಗೆ ಹೆಣ್ಮಕ್ಳು ಬೇಕು. ಅದು ವೈಯಕ್ತಿಕವಾಗಿ ನಿಂದನೆದಾಗ ಏನಾಗುತ್ತೆ ಅಂತಂದರೆ, ಸಹಜವಾಗಿ ನಾನೇ ಕೇಳ್ತೀನಿ, ನಿಮ್ಮ ಹತ್ರ ಏನು ಆಧಾರ ಇಟ್ಕೊಂಡು ಅವರನ್ನು ನಿಂದಿಸಿದ್ರಿ ಅಂತ ಕೇಳ್ತೀವಿ. ನಾಳೆ ದಿನ ನಿಮ್ಮನ್ನೇ ಯಾರಾದರೂ ಆ ರೀತಿ ನಿಂದಿಸ್ತಾವ್ರೆ ಅಂತಂದರೆ ನಾವು ಕೇಳ್ತೀವಿ, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳ್ತೀವಿ. ಈಗ ಸಂಬಂಧಪಟ್ಟಾಗ ಈಗ ಪ್ರತಿಯೊಬ್ಬರು ನನ್ನನ್ನೇ ಕೇಳ್ತಾರೆ, ಈಗ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಾಗ ಅವ್ರ ಹತ್ರ ಏನು ದಾಖಲೆ ಇದೆ ಕೇಳಿ ಅಂತ. ಅಂತಿಮವಾಗಿ ನೀವೇ ಉತ್ತರ ಕೊಡಬೇಕಾಗುತ್ತೆ. ಹೋರಾಟದ ಹಾದಿ, ಆರಂಭ, ಮಧ್ಯಂತರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿತ್ತು. ನಿಮ್ಮ ಹೋರಾಟದ ಬಗ್ಗೆ ನನ್ನ ಯಾವುದೇ ಸಣ್ಣ ಪ್ರಶ್ನೆಯೂ ಕೂಡ ಇಲ್ಲ. ಆದರೆ ಈಗ ಈ ಹಂತದಲ್ಲಿ ಅನುಮಾನ, ಅವಮಾನ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಯಾವ ರೀತಿ ನೀವು ಫೇಸ್ ಮಾಡ್ತೀರಿ, ನಿಮ್ಮ ಹಾದಿಯಲ್ಲಿ ಸತ್ಯ ಎಷ್ಟಿದೆ ಅಥವಾ ಸುಳ್ಳಿದೆಯಾ, ಎಲ್ಲವೂ ಕೂಡ ಆಚೆ ಬರುವಂಥ ಸಮಯ ಇದು. ಒಂದು ವಿಷಯ ಅಂತ ಹೇಳಿದ್ರೆ, ಸತ್ಯದ ಪರವಾಗಿ ನೀವು ಇದ್ರಿ ಅಂತಂದರೆ ಗೆದ್ದು ಬನ್ನಿ. ಇಲ್ಲ ಆ ಭಗವಂತ ಮಂಜುನಾಥನಿಗೇನಾದರೂ, ಆ ಭಗವಂತನ ಕ್ಷೇತ್ರಕ್ಕೆ ಏನಾದ್ರೂ ಬೇಕು ಅಂತಲೇ ಷಡ್ಯಂತ್ರ ಅಥವಾ ಟಾರ್ಗೆಟ್ ಏನಾದರೂ ಮಾಡಿದ್ರಿ ಅಂತಂದರೆ, ರಾಜ್ಯದ ಜನ ನಾಳೆ ದಿನ ನಿಮ್ಮನ್ನು ಇಲ್ಲಿ ಇಟ್ಕೊಂಡಂಥವ್ರು ಬಿಟ್ಟು ಬಿಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಇದಿಷ್ಟು ಪ್ರಕರಣದ ಸಂಬಂಧಪಟ್ಟ ಅಪ್ಡೇಟ್. ನನ್ನನ್ನು ಈಗಲೂ ಕೆಲವರು ಜಡ್ಜ್ ಮಾಡ್ತೀರಾ, ಕೆಲವರು ಈಗಲೂ ನನಗೆ ತೀರ್ಪು ಕೊಡ್ತೀರಿ, ಕೆಲವರು ನನ್ನ ಅದು ಇದು ಅಂತೀರಿ ಅಂದರೆ ಖುಷಿಯಾಗಿ ಸ್ವೀಕರಿಸ್ತೀನಿ, ನನಗೇನೂ ತೊಂದರೆ ಇಲ್ಲ. ವಿಚಾರಣೆ ನಡೀತಾ ಇದೆ ತಾನೆ. ಇದಕ್ಕೆ ಸಂಬಂಧಪಟ್ಟ ಈಗ ಸುಜಾತ ಭಟ್ರಿಗೂ ಕೂಡ SIT ಅವರನ್ನು ನೋಟಿಸ್ ಕೊಟ್ಟಿದ್ದಾರಂತೆ. ನಿಜಕ್ಕೂ ನನಗೆ ಈ ಒಂದು ಪ್ರಕರಣದಲ್ಲಿ ತುಂಬ ಬೇಜಾರಾಗಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಆ ಅಮ್ಮ ಕೂತ್ಕೊಂಡು ಮಾತಾಡಿದ್ದಾರೆ ಎನ್ನುವಂಥ ಒಂದು ವಿಡಿಯೋ ಕ್ಲಿಪ್ ಬಂತು. ಯಾವಾಗ ಒಂದು ಖಾಸಗಿ ವಾಹಿನಿಯಲ್ಲಿ ಸುಜಾತ ಭಟ್ ಅವರು ಕಾಣೆಯಾಗಿದ್ದಾರೆ ಅಂದಾಗ, ನಾನು ಎಲ್ಲೂ ಕಾಣೆಯಾಗಿಲ್ಲ, ಇಲ್ಲೇ ಇದ್ದೀನಿ ನೋಡಿ, ಎಲ್ಲಿರಬೇಕು ಅಲ್ಲಿ ಸೇಫ್ ಆಗಿದ್ದೀನಿ ಅಂದಾಗ ಕೆಲವರು ಅದನ್ನು ಟ್ರಾಲ್ ಮಾಡಿದ್ರು. ಇದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯ ಟಿವಿನೇ, ಅಲ್ಲಿ ಕೂತಿರ್ತಕ್ಕಂಥ ಸುಜಾತ ಭಟ್ ಅದೇ ಟಿವಿ ಕೆಳಗಡೆ ಕೂತಿರ್ತಕ್ಕಂಥದ್ದು. ಸುಜಾತ ಭಟ್ ಅವ್ರನ್ನು ಇವರೇ ಕರ್ಕೊಂಡು ಬಂದಿರಬೇಕು ಅನ್ನುವಂಥದ್ದು ಬಂದಾಗ, ಸಹಜವಾಗಿ ಈಗ ಆ ಎಮ್ಮಂಗೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನೋಡುವಂಥ ಜನರಿಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಹೋರಾಟದ ಆ ಹಾದಿಗೆ ಈ ಕಪ್ಪು ಚುಕ್ಕೆಗಳು ದೊಡ್ಡದಾಗಿ ಒಂಥರ ಗ್ರಹಣ ಹಿಡ್ದಂಗೆ ಆಗಿದೆ. ದಯವಿಟ್ಟು ಈ ಥರದ ಜನಗಳಿಗೆ ಸಪೋರ್ಟ್ ಮಾಡೋದಾಗಲಿ, ಅವರ ಏಕಾಏಕಿ ಹಿನ್ನೆಲೆ ಗುರುತು, ನಾವು ಇಲ್ಲಿ ನಿಂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋಂಥವ್ರಿಗೆ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ಅಡ್ವೊಕೇಟ್ಗಳು ಭಾಗಿಯಾಗಿದ್ದಾರೆ ಅಂತಂದರೆ ಬಹುಶಃ ದಾಖಲೆಗಳನ್ನು ಪರಿಶೀಲಿಸಿರ್ತಾರೆ, ಎಲ್ಲವನ್ನು ಗಮನಿಸಿರ್ತಾರೆ. ಸೊ ಹಾಗಾಗಿ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ, ಪೊಲೀಸ್ ಠಾಣೆಗೆ ಹೋಗಿರ್ತಾರೆ ಅಂತಂದರೆ ಬಹುಶಃ ದಾಖಲೆಗಳನ್ನು ತಗೊಂಡೋಗಿರ್ತಾರೆ ಅಂತ ಅಂದ್ಕೊಂಡು ನಾನು ಈ ಫಸ್ಟ್ ಟೈಮು ಈ ಮಹಿಳೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಈ ಹಿರಿ ಜೀವದ ಸಂಬಂಧಪಟ್ಟಾಗೆ ಯಾಮಾರ್ಬಿಟ್ಟೆ ಅಂತ ಅನಿಸಿದೆ. ಯಾಕೆಂದರೆ ಅಷ್ಟು ಖಾಸಗಿ ವಾಹಿನಿಗಳು ಎಮ್ಮನ ಮುಂದೆ ಮುಗಿ ಬೀಳ್ತಿದ್ದಾರೆ. ಅಂತಿಮವಾಗಿ ಅವ್ರು ಏನೇ ಮುಗಿಬಿದ್ರು ನೀವು ಸಾಕ್ಷಿ ಕೊಟ್ಟಿರ್ತಾನೆ ಅವ್ರು ತಪ್ಪಾಗುವಂಥದ್ದು. ಬಟ್ ನಿಮ್ಮ ಹತ್ರ ಯಾವ ದಾಖಲೆ ಇದೆ, ಏನಿದೆ, ಭಗವಂತ ಮಂಜುನಾಥ ಅದನ್ನು ಆದಷ್ಟು ಬೇಗ ಒದಗಿಸಿ ಕೊಡಲಿ ಅಂತ ನಾನೇ ಕೇಳ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ಅದನ್ನು ಕೊಟ್ಟು ಈ ಒಂದು ಕಳಂಕದಿಂದ ಆಚೆ ಬನ್ನಿ. ಈ ರೀತಿ ಹೋರಾಟ ಮಾಡುವಂಥವ್ರ ಜೊತೆ ಹೋಗಿ ದಯವಿಟ್ಟು ಕಪ್ಪು ಚುಕ್ಕಿಯನ್ನು ಇಡೋದಕ್ಕೆ ಹೋಗಬೇಡಿ. ಈ ಧರ್ಮಸ್ಥಳದ ಪ್ರಕರಣವೇ ಬೇರೆ, ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಸೌಜನ್ಯ ಹೋರಾಟವೇ ಬೇರೆ ಆಗಿತ್ತು. ಬಟ್ ನೋಡುವಂಥ ಜನರಿಗೆ ಏನಾಗೋಯ್ತು ಅಂತಂದರೆ, ಸೌಜನ್ಯ ಹೋರಾಟಗಾರರೇ ಇದನ್ನು ಸೃಷ್ಟಿ ಮಾಡಿರಬಹುದು
ಅನ್ನೋದು ರೀತಿ ಗೊಂದಲ ಸೃಷ್ಟಿಯಾಗೋಗಿದೆ. ಇದನ್ನು ಆದಷ್ಟು ಬೇಗ ಆಚೆ ಬಂದು ನೀವೇ ಬಗೆಹರಿಸಬೇಕಾಗುತ್ತೆ, ಜನರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ಇನ್ನೂ ಏನೇನಾಗುತ್ತೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ನಮ್ಮನ್ನು ಅರೆಸ್ಟ್ ಮಾಡ್ತಾರಾ, ಮಾಡಲಿ. ನಮ್ಮನ್ನು ವಿಚಾರಣೆ ಮಾಡ್ತಾರಾ, ಮಾಡಲಿ. ತಪ್ಪಿತ್ತು ಅಂತಂದರೆ ನನಗೇನು, ಯಾರಿಗೆ ಬೇಕಾದರೂ ಶಿಕ್ಷೆ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.